ಪ್ರೀತಿಯ ಗೆಳೆಯರೆ, ನಿಮಗೆಲ್ಲ ಗೊತ್ತಿದೆ ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ನಾವು ಆರೋಗ್ಯವಂತರಾಗಿರಬೇಕು, ಉಲ್ಲಾಸದಾಯಕವಾಗಿರಬೇಕು, ನಗ್ತಾ ಇರಬೇಕು, ನಮ್ಮ ಬಾಡಿ ವೇಟ್ ನಾರ್ಮಲ್ ಆಗಿರಬೇಕು, ಬಿ ಪಿ ಶುಗರು ಬರಬಾರ್ದು, ಬಂದರೂ ಕಂಟ್ರೋಲ್ ಇರಬೇಕು, ಬಾಡಿ ವೇಟ್ ನಾರ್ಮಲ್ ಇರಬೇಕು, ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು, ನಮ್ಮ ಬಾಡಿ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ನಾವು ತಿನ್ನೋ ಆಹಾರ ಭಾಳ ಭಾಳ ಮುಖ್ಯ. ಯಾವ 10 ಆಹಾರಗಳನ್ನು ತಿನ್ನೋದ್ರಿಂದ ನೀವು ಎಲ್ಲ ಹೇಳಿದ ಎಲ್ಲ ಒಂದು ಸಮೃದ್ಧ ಆರೋಗ್ಯನ ಪಡಿತೀರ ಅನ್ನೋದನ್ನು ಈ ಪೂರ್ತಿ ವಿಡಿಯೋದಲ್ಲಿ ನೋಡ್ತೀನಿ. ಹಾಗೆ ಪ್ರತಿಯೊಂದು ಮನೆಯಲ್ಲೂ ಆನೆ ಅನ್ನೋದಿರಬೇಕು. ಆನೆ ಅಂದ್ರೇನು ಕೂಡ ವಿವರಿಸಿ ಹೇಳ್ತೀನಿ. ನಾನು ಈ ಪೂರ್ತಿ ವಿಡಿಯೋ ನೋಡಿ, ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್ 350ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಉತ್ತಮವಾದಂತಹ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ದಯವಿಟ್ಟು ನೋಡಿ, ಪ್ರೋತ್ಸಾಹಿಸಿ, ಅದನ್ನು ದಯವಿಟ್ಟು ತಾವು ಫಾಲೋ ಮಾಡಿ. ಇದೇ ಗೆಳೆಯರೆ, ನಾನೊಂದು ಪ್ರವಚನಕ್ಕೆ ಹೋಗಿದ್ದಲ್ಲಿ ಒಬ್ಬರು ಗುರುಗಳು ಹೇಳ್ತಾಯಿದ್ರು, ಎಲ್ಲರ ಮನೆಯಲ್ಲೂ ಒಂದು ಆನೆ ಇರಬೇಕು ಅಂತ. ನಮ್ಗೆ ಆಶ್ಚರ್ಯ ಆಗ್ಬೋದು, ಎಲ್ಲ ಮನೆ ನಾಯಿನೋ ಬೆಕ್ಕನೋ ಸಾಕಿರ್ತಾರೆ, ಹಬ್ಬ ಬಂದರೆ ಮೊಲ ಗಿಣಿಲ ಸಾಕಿದೆ, ಆನೆ ಈಗಪ್ಪ ಆನೆ ಸಾಕೋಕ್ಕಾಗತ್ತೆ ಅಂತ. ಆನೆ ಅಂದರೆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ ಅಲ್ವಾ. ಯಾವ ಮನೆಯಲ್ಲಿ ಆನೆ ಇರುತ್ತೋ, ಆರೋಗ್ಯ ನೆಮ್ಮದಿ ಇರುತ್ತೋ, ಎಲ್ಲ ಸಂತೋಷವಾಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ ಅಂತ. ಆರೋಗ್ಯ ದೈಹಿಕವಾಗಿ ಸಂಬಂಧಪಟ್ಟಿದ್ದು, ನೆಮ್ಮದಿಯನ್ನು ಮಾನಸಿಕವಾಗಿ ಸಂಬಂಧಪಟ್ಟಿದ್ದು, ಅವೆರಡು ಚೆನ್ನಾಗಿಟ್ಕೋಬೇಕು. ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ 10 ಇಂಪಾರ್ಟೆಂಟ್ ಫುಡ್ನ ಹೇಳ್ತೀನಿ ಗೆಳೆಯರೆ, ಕೇಳಿಸ್ಕೊಳ್ಳಿ. ಬರೀ ಕೇಳಿಸ್ಕೊಂಡ್ರೆ ಉಪಯೋಗ, ಅದನ್ನು ನಿಮ್ಮ ದಿನನಿತ್ಯ ಜೀವನದಲ್ಲಿ ನಿಮ್ಮ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಆವಾಗಲೇ ನಿಮಗೆ ಆರೋಗ್ಯ ಒಂಥರಾಗೋದು, ನೀವು ಆವಾಗಲೇ ನಿಮ್ಮ ಆರೋಗ್ಯ ವೃದ್ಧಿಸೋದು. ಮೊದಲನೇದಾಗಿ ಬದನೆಕಾಯಿ. ನಮ್ಗೆ ಗೊತ್ತಿದೆ, ಬದನೆಕಾಯಿ ನಾವು ಸಿಕ್ಕಾಪಟ್ಟೆ ಸಿಗೋದ್ರಿಂದ ಅದ್ರ ಭಾಳ ಲೈಟಾಗಿ ತೊಗೊಳ್ತೀವಿ ಗೆಳೆಯರೆ. ನೋಡಿ, ಬದನೆಕಾಯಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ, ವೈಟಮಿನ್ ಸಿ ಇದೆ, ವೈಟಮಿನ್ ಕೆ ಇದೆ, ಮತ್ತು ವೈಟಮಿನ್ B6 ಇದೆ. ಇನ್ನೂ ಮುಂತಾದ ಸಾಕಷ್ಟು ಅದರಲ್ಲಿ ಬೇಕಾಗಿರುವಂಥ ಒಳ್ಳೆ ಆರೋಗ್ಯಕ್ಕೆ ಅನುಕೂಲ ಆಗುವಂತಹ ಎಲ್ಲ ಒಂದು ಪೋಷಕಾಂಶಗಳು ನಮ್ಮ ಬದನೆಕಾಯಲ್ಲಿ ಸಿಗುತ್ತೆ. ಜೊತೆಗೆ ಬದನೆಕಾಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ. ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ನಿಮ್ಗೆ ಗೊತ್ತಿದೆ ಅಂದ್ಕೊಡ್ತೀನಿ. ಆ್ಯಂಟಿ ಆಕ್ಸಿಡೆಂಟ್ಸಿಂದ ನಮ್ಮ ಏಜಿಂಗ್ ಪ್ರೋಸೆಸ್ ಕಡಿಮೆ ಆಗುತ್ತೆ, ಸೆಲ್ ಡ್ಯಾಮೇಜ್ ಏನಾಗುತ್ತಲ್ಲ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡ್ಬೋದು. ನೀವು ಬದನೆಕಾಯನ್ನು ಸೇವಿಸೋದ್ರಿಂದ ಭಾಳಷ್ಟು ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಅನುಕೂಲ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ನಿಮ್ಮ ಏಜಿಂಗ್ ಪ್ರೋಸೆಸ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಅದರಲ್ಲಿ ನಿಮಗೆ ವೈಟಮಿನ್ ಕೆ, ವೈಟಮಿನ್ ಸಿ ಇರೋದ್ರಿಂದ ನಿಮ್ಮ ಚರ್ಮಕ್ಕೆ ಕೂಡ ಅನುಕೂಲ ಆಗುತ್ತೆ. ಈ ರೀತಿಯ ನಾನಾ ರೀತಿಯ ಅನುಕೂಲಗಳಿದೆ. ಹಾರ್ಟ್ ಕೂಡ ಒಳ್ಳೆಯದು, ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಒಳ್ಳೆಯದು. ಹಾಗಾಗಿ ಬದನೆಕಾಯನ್ನು ನಿಮ್ಗೆ ಗೊತ್ತಿದೆಯಲ್ಲ, ನಾನು ಪ್ರತಿಯೊಂದು ಆಹಾರ ಪದಾರ್ಥಕ್ಕೆ ಯಾವ ರೀತಿಯ ಆಹಾರ ಪದಾರ್ಥದಲ್ಲಿ ಮಾಡ್ಕೋಬೋದು ಅಂತಲೂ ಹೇಳ್ಬಿಡ್ತೀನಿ, ಅನುಕೂಲ ಆಗಲಿ. ಬದನೆಕಾಯಿ ಗೊತ್ತೆ, ಬದನೆಕಾಯಿ ಪಲ್ಯ ಮಾಡ್ಕೋಬೋದು, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಬದನೆಕಾಯಿದು ವಾಂಗಿಬಾತ್ ಮಾಡ್ತಾರೆ, ಬದನೆಕಾಯಿ ಸಾಂಬಾರು ಮಾಡ್ತಾರೆ, ಇನ್ನೂ ಅನೇಕ ಬದನೆಕಾಯಿ ರೋಸ್ಟ್ ಮಾಡಿ ತಿಂತಾರೆ. ಬದನೆಕಾಯಿ ನಮ್ಮ ಧಾರವಾಡ ಕಡೆ ಹೋದರೆ ನಿಮ್ಮ ಬದನೆಕಾಯಲ್ಲಿ ಮಾಡ್ತಾರೆ, ರೊಟ್ಟಿ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಹೆಣ್ಗಾಯಿ ಅಂತ, ಅದು ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಇಷ್ಟೆಲ್ಲ ಆರೋಗ್ಯವಂತ ಅಂಶಗಳಿದೆ. ದಯವಿಟ್ಟು ಬದನೆಕಾಯಿನ ತಾವು ರೆಗ್ಯುಲರ್ ಉಪಯೋಗಿಸಿ. ಎರಡನೇದಾಗಿದ್ರೆ ಗ್ರೀನ್ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಕೂಡ ಅನ್ಕೋಬೋದು. ಗೊತ್ತೇ, ಸೊಪ್ಪು ತರಕಾರಿಗಳಲ್ಲಿ ಯಾವುದು ಗ್ರೀನ್ ಅಂಶ ಇರ್ತಾರ, ಸೊಪ್ಪು ಯಥೇಚ್ಛವಾಗಿ ನಮ್ಮ ದಂಡಿ ಸೊಪ್ಪು ಸಿಗುತ್ತೆ, ಸ್ಪೈನಾಕ್ ಸಿಗುತ್ತೆ, ಕೇಲ್ ಅಂತ ಸಿಗುತ್ತೆ, ಬ್ರೊಕೋಲಿ ಇದೆ. ಇವೆಲ್ಲದರಲ್ಲೂ ನಮಗೆ ರಿಚ್ ಫೈಬರ್ ಕಂಟೆಂಟ್. ಯಾವ್ಯಾವ ಅಂಶ, ಯಾವ ಆಹಾರ ಪದಾರ್ಥದಲ್ಲಿ ಯಾವ ತರಕಾರಿಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತೋ ಅವ್ರಿಗೆ ಮಲಬದ್ಧತೆ ಆಗೋದು ಕಡಿಮೆ, ಡೈಜೆಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಜೊತೆಗೆ ಪವರ್ ಪ್ಯಾಕ್ಡ್ ಅಂತೀವಿ, ಗ್ರೀನ್ ವೆಜಿಟೇಬಲ್ಸ್ ಏನಿದೆ ಪವರ್ ಪ್ಯಾಕ್ಡ್ ವಿತ್ ವೈಟಮಿನ್ ಎ, ವೈಟಮಿನ್ ಕೆ ಇರುತ್ತೆ, ಕ್ಯಾಲ್ಶಿಯಮ್ ಇದೆ, ಐರನ್ ಇದೆ, ಜೊತೆಗೆ ಮೆಗ್ನೀಷಿಯಮ್ ಕೂಡ ಇದೆ ಗೆಳೆಯರೆ. ದೇ ಆರ್ ಪವರ್ ಪ್ಯಾಕ್ಡ್ ವಿತ್ ನ್ಯೂಟ್ರಿಷನ್ಸ್. ಹಾಗಾಗಿ ನಿಮ್ಗೆ ಗೊತ್ತಿದೆ, ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಭಾರತ ಹಳ್ಳಿಗಳ ದೇಶ, ಸಿಕ್ಕಾಪಟ್ಟೆ ಯಥೇಚ್ಛವಾಗಿ ಸೊಪ್ಪುಗಳನ್ನ ಬೆಳೀತಾರೆ. ಹಾಗಾಗಿ ಸೊಪ್ಪನ್ನ ರೆಗ್ಯುಲರಾಗಿ ಉಪಯೋಗಿಸ್ಕೊಳ್ಳಿ. ಸೊಪ್ಪಿಗೆ ಮುದ್ದೆ ಸಾರು ಮಾಡ್ಕೊಂಡು ತಿನ್ಬಿಟ್ರೆ ಅದು ಸ್ವಂತ ಸ್ವರ್ಗ ಅಲ್ವಾ. ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಸೊಪ್ಪಿನ ತಾನು ನೆಂಚ್ಕೊಂಡು ತಿಂತಾರೆ, ಅದೇ ಮಜಾನೇ ಬೇರೆ. ಹಾಗೆ ಸೊಪ್ಪನ್ನ ದಯವಿಟ್ಟು ಯಥೇಚ್ಛವಾಗಿ ಬಳಸ್ಕೊಳ್ಳಿ. ಎಸ್ಪೆಷಲಿ ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಇವೆಲ್ಲ ಯಥೇಚ್ಛವಾದಂತ ನಾನು ಹೇಳಿದಂಥ ಎಲ್ಲ ಪವರ್ ಪ್ಯಾಕ್ಡ್ ವಿತ್ ನ್ಯೂಟ್ರಿಷನ್ಸ್ ಅಂತ ಹೇಳ್ತೀವಿ. ಹಾಗೆ ನೀವು ಹೆಲ್ತಿ ಆಗಿರಬೇಕಂದ್ರೆ ಗ್ರೀನ್ ವೆಜಿಟೇಬಲ್, ನಾನು ಮನೇಲಿ ಒಂದು ಟೈಮ್ ಟೇಬಲ್ ಮಾಡಿಬಿಟ್ಟಿದ್ದೀನಿ. ವಾರಕ್ಕೊಂದ್ಸಲಿ ಕಂಪಲ್ಸರಿ ಒಂದು ಬೇಳೆಕಾಳುಗಳದು, ಮೊಳಕೆ ಕಾಳುಗಳು ಸಾಂಬಾರು ಆಗಬೇಕು, ಇನ್ನೊಂದು ದಿವಸ ಸೊಪ್ಪಿನ ಸಾರು ಕಂಪಲ್ಸರಿ ಇರಬೇಕಂತ. ಹಾಗಾಗಿ ಸೊಪ್ಪನ್ನ ನಿಮ್ಮ ಒಂದು ಡಯಟಲ್ಲಿ ಕಂಪಲ್ಸರಿ ರೆಗ್ಯುಲರ್ ಉಪಯೋಗಿಸ್ಕೊಳ್ಳಿ. ನಂಬರ್ 3 ಗೆಳೆಯರೆ, ಸಿಟ್ರಸ್ ಫ್ರೂಟ್ಸ್ ಅಂತೀವಿ. ವೈಟಮಿನ್ ಸಿ ರಿಚ್ ಅಂತ ಫುಡ್ ಅಂದರೆ ಸಿಟ್ರಸ್ ಫ್ರೂಟ್ಸು. ನಿಮಗೆ ನಿಂಬೆಹಣ್ಣು ಇರ್ಬೋದು, ಕಿತ್ತಳೆ ಹಣ್ಣು, ಮೋಸಂಬಿ, ಗ್ರೇಪ್ಸು, ಯಾವ್ಯಾವುದರಲ್ಲಿ ನಿಮಗೆ ಸ್ವಲ್ಪ ಹುಳಿ ಅಂಶ ಇರ್ತಲ್ಲ, ವೈಟಮಿನ್ ಸಿ ಜಾಸ್ತಿ ಇರುವಂಥ ಹಣ್ಣು ತರಕಾರಿಗಳು. ಇವುಗಳನ್ನ ಯಥೇಚ್ಛವಾಗಿ ಬೆಳೆಸಿದಾಗ ವೈಟಮಿನ್ ಸಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೊಲ್ಲಾಜನ್ ಸಿನ್ಸಿಸ್. ನನಗೆ ಆರ್ಥೋಪೆಡಿಕ್ ಸರ್ಜನ್ನು ಮಂಡಿ ನೋವಿಗೆ ಸಾಕಷ್ಟು ಜನ ಬರ್ತದೆ, ಯಾವ ಆಹಾರ ಪದಾರ್ಥ ಒಳ್ಳೆ ಡಾಕ್ಟರ್ ಅಂತ ಕೇಳ್ತಾರೆ. ವೈಟಮಿನ್ ಸಿ ರಿಚ್ ಫುಡ್ ತೊಗೊಳ್ಳೋದು ಭಾಳ ಒಳ್ಳೆಯದು. ಕೊಲ್ಲಾಜನ್ ಏನಿದೆಯಲ್ಲ ಅದು ನಿಮಗೆ ಸಾಫ್ಟ್ ಟಿಶ್ಯೂ ಹೀಲಿಂಗ್ಗೆ, ಲಿಗಮೆಂಟ್ಸ್ಗೆ ಕೊಲ್ಲಾಜನ್ ಫಾರ್ಮ್ ಆಗಿರುತ್ತೆ.
ಜೊತೆಗೆ ನಮಗೆ ಟೈಪ್ 1 ಟೈಪ್ 2 ಕೊಲ್ಲಾಜನ್ ಅಂತ ಹೇಳ್ಬಿಟ್ಟು ನಮಗೆ ಕಾರ್ಟ್ಲೇಜ್ ಇದೆಯಲ್ಲ, ಮೃದುಸ್ಥಿ ಅಂತ ಹೇಳ್ತೀವಿ. ಈಗ ಆರ್ಟಿಕ್ಯುಲರ್ ಜಾಯಿಂಟ್, ನಮ್ಮ ನೀ ಜಾಯಿಂಟ್, ಪ್ರತಿಯೊಂದು ಜಾಯಿಂಟ್ಗೆ ಇರುವಂಥ ಒಂದು ಮೃದುಸ್ಥಿ ಅಂತೀವಿ ಕಾರ್ಟ್ಲೇಜ್, ಅದರ ನ್ಯೂಟ್ರಿಷನ್ಗೆ ಬೇಕಾದ ಕೊಲ್ಲಾಜನ್. ಸೊ ವೈಟಮಿನ್ ಸಿ ತೊಗೊಳ್ಳೋದ್ರಿಂದ ನಿಮಗೆ ಈ ರೀತಿಯ ಭಾಳಷ್ಟು ಅನುಕೂಲ ಇದೆ. ಜೊತೆಗೆ ವೈಟಮಿನ್ ಸಿ ಇಸ್ ವೆರಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಸ್ಕಿನ್ನು ಕೂಡ ಭಾಳ ಒಳ್ಳೆಯದು. ಸೊ ಹಾಗಾಗಿ ಈ ರೀತಿಯ ವೈಟಮಿನ್ ಸಿ ಇರುವಂಥ ಫುಡ್ನ ನೀವು ರೆಗ್ಯುಲರ್ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಗೊತ್ತಿದೆ, ನಿಂಬೆಹಣ್ಣು ಪಾನಕ ಮಾಡ್ಕೊಂಡು ಕುಡಿಬೋದು. ನಿಂಬೆಹಣ್ಣು ನಾವು ಹಿಂಡ್ಕೊತೀವಲ್ವ, ಚಿತ್ರಾನ್ನಕ್ಕೆ ಹಿಂಡ್ತೀವಿ, ಜೊತೆಗೆ ಏರಳಿಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ತೀವಿ, ನಿಂಬೆಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ತೀವಿ. ಈ ಥರ ವೈಟಮಿನ್ ಸಿ ರಿಚ್ ಇರುವಂಥ ಫುಡ್ನ ನೀವು ಯಥೇಚ್ಛವಾಗಿ ನಿಮಗೆ ಉಪ್ಪಿನಕಾಯಿ ಮುಖಾಂತರನೋ ಅಥವಾ ಸೇವಿಸೋ ಮುಖಾಂತರ ಕಿತ್ತಳೆ ಹಣ್ಣು, ಮೋಸಂಬಿ ಎಲ್ಲ ಚೆನ್ನಾಗಿ ತಿನ್ಬೋದು ನೀವಲ್ವಾ. ಸೊ ಇವನ್ನ ರೆಗ್ಯುಲರ್ ತಿನ್ನೋದ್ರೆ ಏನಾಗುತ್ತೆ, ನಿಮ್ಮ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ ಬಾಡಿ ಚೆನ್ನಾಗಿರುತ್ತೆ, ಟಿಶ್ಯೂ ಡ್ಯಾಮೇಜ್ ಅವಾಯ್ಡ್ ಆಗುತ್ತೆ, ಅವಾಯ್ಡ್ ಆಗೋದು ರಿಪೇರ್ ಕೂಡ ಚೆನ್ನಾಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇನ್ಫ್ಲಮೇಟರಿ ಪ್ರೊಸೆಸ್ ಕೂಡ ಅವಾಯ್ಡ್ ಮಾಡುತ್ತೆ, ನೀವು ಹೆಲ್ತಿಯಾಗಿರ್ಬೋದು, ನಿಮ್ಮ ನ್ಯೂಟ್ರಿಷನ್ ಚೆನ್ನಾಗಿರುತ್ತೆ, ಇಮ್ಯೂನ್ ಸಿಸ್ಟಮ್ ಕೂಡ ಚೆನ್ನಾಗಿರಪ್ಪ. ಇಲ್ಲ 4ನೇದು ಫಿಶ್. ನಿಮ್ಗೆ ಗೊತ್ತಿದೆಯಲ್ಲ, ಫಿಶಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ಸ್ ಇರುತ್ತೆ. ಎಸ್ಪೆಷಲಿ ನಾನ್ ಫ್ಯಾಟಿ ಫಿಶ್, ಮೆಕೆರಲ್ ಅಂತ ಹೇಳ್ತೀವಿ, ಸಾಲ್ಮನ್ ಅಂತ ಹೇಳ್ತೀವಿ. ಇವುಗಳೆಲ್ಲ ನಿಮಗೆ ಒಮೆಗಾ 3 ಫ್ಯಾಟಿಸ್ ಕೂಡ ಭಾಳ ರಿಚ್ ಆಗಿರುತ್ತೆ. ನಿಮ್ಗೆ ಗೊತ್ತಿರೋಂಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ಸ್ ಇರುತ್ತೆ. ಜೊತೆಗೆ ಬ್ರೈನ್ಗೆ ಬೇಕಾದ ನರ್ವಸ್ ಸೆಲ್ಸ್ ಬೇಕಾದಂಥ ನ್ಯೂಟ್ರಿಷನ್ ಯಥೇಚ್ಛವಾಗಿರುತ್ತೆ. ಹಾಗೆ ನೀವು ನೋಡ್ಬೋದು, ಈ ಕೋಸ್ಟಲ್ ಏರಿಯಾದಲ್ಲಿ ಇರ್ತಾರಲ್ಲ, ಮಂಗಳೂರು ಉಡುಪಿ ಕಡೆ ಎಲ್ಲ ನಾನೇ ಓದ್ತಿರೋ ಟೈಮಲ್ಲೆಲ್ಲ ಮಂಗಳೂರು ಉಡುಪಿಯವರೇ ಯಾವಾಗಲೂ ಟಾಪ್, ಯಾವಾಗಲೂ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, PUC ಲಿಟ್ ಅಂತಲ್ಲ. ಯಾಕೆಂದರೆ ಅವ್ರು ಮೀನು ತಿಂತಾರೆ, ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ರು. ಸೊ ಮೆದುಳು ನೆನಪಿಟ್ಕೊಳ್ಳಿ, ಮೆದುಳಿಗೆ ಬೇಕಾದಂಥ ಒಮೆಗಾ 3 ಫ್ಯಾಟಿ ಆಸಿಡ್ಸು ಮತ್ತು ಹೈ ಪ್ರೋಟೀನ್ ಇರುವಂಥದ್ದು ಫಿಶಲ್ಲಿ. ಸೊ ಹಾಗೆ ಫಿಶ್ ಅದೊಂದೇ ಅಲ್ಲ, ಅದು ಯಥೇಚ್ಛವಾಗಿ ನಿಮ್ಗೆ ಬೇರೆ ವಿಟಮಿನ್ಸು ಎಲ್ಲ ಚೆನ್ನಾಗಿ ಸಿಗುತ್ತೆ ಫಿಶ್ ತಿನ್ನೋದ್ರಿಂದ. ಸೊ ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೆ 1 ಸಲ 2 ಸಲ ಫಿಶ್ ತಿನ್ನೋರು ಅದನ್ನು ಉಪಯೋಗಿಸ್ಕೊಳ್ಳೋ ಒಳ್ಳೆಯದು ಅಂಥೇಳಿ. ನಾನು ನಾನ್ ವೆಜಿಟೇರಿಯನ್ಸ್ನೆಲ್ಲ ತಿನ್ನೋದ್ರೆ ಒಳ್ಳೆಯದು, ಬಟ್ ವೆಜಿಟೇರಿಯನ್ಸ್ನ ತಿನ್ನಿ ಅಂತ ಹೇಳೋಲ್ಲ, ನಿಮ್ಮ ಚಾಯ್ಸ್ ಸಂಬಂಧಪಟ್ಟಿದ್ದು. ಬಟ್ ಆ್ಯಸ್ ಸಚ್ ಫಿಶಲ್ಲಿ ಕೂಡ ಒಮೆಗಾ ಫ್ಯಾಟಿಸ್ ಅಂತ ಅದರಲ್ಲಿ ತುಂಬ ಒಳ್ಳೆ ಆಹಾರ ಪದಾರ್ಥ ಅಂತ ಹೇಳೋದು 2 ಮಾತಿಲ್ಲ. ಜೊತೆಗೆ ನಿಮಗೆ ಫಿಶ್ನ ನಿಮ್ಗೆ ಗೊತ್ತಿದೆ, ಫಿಶ್ ಕರ್ರಿ ಮಾಡ್ತಾರೆ, ಫಿಶ್ಶು ಫ್ರೈ ಮಾಡ್ತಾರೆ. ಸೊ ಯಾವುದೇ ರೀತಿಯ ಒಂದು ಆಹಾರ ಪದಾರ್ಥದಲ್ಲಿ ಫಿಶ್ನ ನೀವು ಉಪಯೋಗಿಸ್ಕೋಬೋದು. ಫಿಶ್ ಉಪಯೋಗಿಸೋದ್ರಿಂದ ಯಥೇಚ್ಛವಾಗಿ ನಿಮಗೆ ಅನುಕೂಲ ಆಗುತ್ತೆ. ಇದರಲ್ಲಿ ಅವಕಾಡೋ ಫ್ರೂಟ್ ಅಂತ ಹೇಳಿದಕ್ಕೆ ನ್ಯೂಟ್ರಿಷನ್ ರಿಚ್ ಡೆನ್ಸ್ ಫ್ರೂಟ್ ಅಂತ ಹೇಳ್ತೀನಿ ನಾವು ಅದಕ್ಕೆ. ಅದರಲ್ಲಿ ಎಸ್ಪೆಷಲಿ ನಮಗೆ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಗುಡ್ ಫ್ಯಾಟಿ ಆಸಿಡ್, ಅದು ಯಥೇಚ್ಛವಾಗಿರುತ್ತೆ. ಸೊ ಅದು ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ನಿಮ್ಮ ಹೆಲ್ತ್ಗೆ, ಎಸ್ಪೆಷಲಿ ಹಾರ್ಟ್ ಹೆಲ್ತ್ಗೆ ಚೆನ್ನಾಗಿರ್ಬೇಕಂದ್ರೆ ಈ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುವಂಥ ಅವಕಾಡೋ ಫ್ರೂಟ್ನ ಉಪಯೋಗಿಸೋದು ಭಾಳ ಒಳ್ಳೆಯದು. ಜೊತೆಗೆ ಅದರಲ್ಲಿ ಬೇಕಾದಷ್ಟು ಮಿನರಲ್ಸ್ ಕೂಡ ಇರುತ್ತೆ, ವೈಟಮಿನ್ ಕೆ ಇದೆ, ವೈಟಮಿನ್ ಸಿ ಇದೆ, ಫೈಬರ್ ಇದೆ. ಸೊ ಈ ಒಂದು ಆಹಾರವನ್ನು ನೀವು ಸಲಾಡಲ್ಲಿ ಉಪಯೋಗಿಸ್ಬೋದು. ಅವಕಾಡೋ ಫ್ರೂಟ್ನ ಡೈರೆಕ್ಟ್ ಕೂಡ ಕನ್ಸ್ಯೂಮ್ ಮಾಡೋದು. ಅವಕಾಡೋ ಫುಡ್ನ ನಿಮ್ಮನ್ನ ರೆಗ್ಯುಲರ್ ಉಪಯೋಗಿಸೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಓವರ್ ಹೆಲ್ತ್ ಕೂಡ ಚೆನ್ನಾಗುತ್ತೆ, ಬಾಡಿ ಇಮ್ಯುನಿಟಿ ಕೂಡ ಚೆನ್ನಾಗಿರುತ್ತೆ. 5ನೇದು ಗಾರ್ಲಿಕ್, ಬೆಳ್ಳುಳ್ಳಿ ಅಲ್ವಾ, ಎಲ್ಲರೂ ಕೇಳಿ ಹೇಳ್ತೀರಾ. ಬೆಳ್ಳುಳ್ಳಿಲಿ ಅಲಿಸಿನ್ ಅಂತ ಒಂದು ಒಳ್ಳೆ ಇಂಪಾರ್ಟೆಂಟ್ ಕೆಮಿಕಲ್, ಅದು ಇಟ್ಸ್ ಬೋತ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ನಾನು ಆವಾಗಲೇ ಎಷ್ಟೊಂದು ನಿಮಗೆಲ್ಲ ಮುಂಚೆ ಕೂಡ ಹೇಳಿದ್ದೀನಿ, ಈ ಪ್ರಾಪರ್ಟಿ ಇರುವಂಥ ಫುಡ್ಡು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಬೆಳ್ಳುಳ್ಳಿದು ಪ್ರಮುಖವಾದ ಒಂದು ಏನಪ್ಪ ಅಂತಂದರೆ ಹಾರ್ಟ್ ಹೆಲ್ತ್ಗೆ ಭಾಳ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಅಂಶಗಳಿದೆ, ಬ್ಲಡ್ ಪ್ರೆಷರ್ ಕೂಡ ಒಂದು ಸರ್ಟನ್ ಲೆವೆಲ್ಗೆ ಕಡಿಮೆ ಮಾಡುತ್ತೆ. ಹಾಗಾಗಿ ಇಂಡೈರೆಕ್ಟಾಗಿ ಹಾರ್ಟ್ ಹೆಲ್ತ್ಗೆ ಭಾಳ ಪ್ರಮುಖವಾದ ಒಂದು ಆಹಾರ ಅಂತಂದರೆ ಬೆಳ್ಳುಳ್ಳಿ. ಸೊ ಹಾಗಾಗಿ ಬೆಳ್ಳುಳ್ಳಿನ ಯಥೇಚ್ಛವಾಗಿ ಬಳಸಿ. ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಷನ್ ಇದೆ, ಟು ಸಮ್ ಎಕ್ಸ್ಟೆಂಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ ಕೂಡ ಇದೆ ಅಂತ ಹೇಳ್ತಾರೆ. ಸೊ ಹಾಗೆ ಈ ಬೆಳ್ಳುಳ್ಳಿನ ನಿಮ್ಗೆ ಈ ನಡುವೆ ಬೆಳ್ಳುಳ್ಳಿನ ಎಲ್ಲ ಕಡೆ ಎಲ್ಲ ಉಪಯೋಗಿಸಿ, ನಿಮ್ಗೆ ಗೊತ್ತೇ ಇದೆ, ಮಾತೇನು ಹೇಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಇವಾಗ ಬೆಳ್ಳುಳ್ಳಿ ಉಪ್ಪಿನಕಾಯಿನೂ ಬಂದೆ. ನಾನು ಯಾವಾಗಲೂ ಹೇಳ್ತೀನಿ, ಹೆಲ್ತ್ ಈಸ್ ಯುವರ್ ಚಾಯ್ಸ್ ಅಂತ. ನೀವು ಯಾವುದೋ ಉಪ್ಪಿನಕಾಯಿ ತೊಗೊಳ್ಳೋದು, ಬೆಳ್ಳುಳ್ಳಿ ಉಪ್ಪಿನಕಾಯಿ ತೊಗೋಬೋದಲ್ವಾ. ಸೊ ಬೆಳ್ಳುಳ್ಳಿ ಕೂಡ ಯಥೇಚ್ಛವಾಗಿ ಉಪಯೋಗಿಸಿ. ಹಾರ್ಟ್ಗೆ ಭಾಳ ಒಳ್ಳೆಯದು, ಏಜಿಂಗ್ ಕೂಡ ಭಾಳ ಒಳ್ಳೆಯದು. ಸೊ ಹಾಗಾಗಿ ಬೆಳ್ಳುಳ್ಳಿನ ನಿಮ್ಮ ನಿತ್ಯ ಆಹಾರದಲ್ಲಿ ಅಳವಡಿಸಬೇಕು. 7ನೇದು ಮುಖ್ಯವಾದ ಆಹಾರ ಅಂದರೆ ಆನಿಯನ್ ಅಂತ, ಈರುಳ್ಳಿ. ಅದರಲ್ಲಿ ಕ್ಯುವರ್ಸೆಟಿನ್ ಅಂತ ಒಂದು ಮುಖ್ಯವಾದಂಥ ಆ್ಯಂಟಿ ಇನ್ಫ್ಲಮೇಟರಿ ಕೆಮಿಕಲ್ ಇದೆ, ಕ್ಯುವರ್ಸೆಟಿನ್ ಅಂತ ಹೇಳ್ತೀವಿ. ಸೊ ಇದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್. ನಿಮಗೆ ನಾವು ಬಾಡಿ ಹೇಳಿದಂಗೆ ಯಾವುದೋ ಇನ್ಫ್ಲಮೇಷನ್ ಆ್ಯಕ್ಷನ್ಸ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದು, ಅದಕ್ಕೆ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್. ಅದರ ಜೊತೆಗೆ ವೈಟಮಿನ್ ಸಿ ಕೂಡ ಇರುತ್ತೆ, ಫೈಬರ್ ಕೂಡ ಇರುತ್ತೆ. ಸೊ ಹಾಗಾಗಿ ಈರುಳ್ಳಿಯನ್ನು ಯಥೇಚ್ಛವಾಗಿ ಬಳಸ್ಬೋದಿಲ್ಲ. ಈರುಳ್ಳಿ ಬಳಸೋದ್ರಿಂದ ಏನಾಗುತ್ತೆ, ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನು, ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಷನ್ ಕೂಡ ಇದೆ ಅದರಲ್ಲಿ. ಜೊತೆಗೆ ಇಮ್ಯೂನ್ ಸಿಸ್ಟಮ್ ಕೂಡ ಬೂಸ್ಟಪ್ ಮಾಡುತ್ತೆ ಗೆಳೆಯರೆ. ಇಮ್ಯೂನ್ ಸಿಸ್ಟಮ್ ಕೂಡ ಭಾಳ ಹೆಲ್ಪ್ ಮಾಡುತ್ತೆ ಈರುಳ್ಳಿ. ಸೊ ಹಾಗೆ ಈರುಳ್ಳಿನ ಯಥೇಚ್ಛ ಬಳಸ್ಕೋಬೋದು. ನಿಮ್ಗೆ ಈರುಳ್ಳಿ ಬಗ್ಗೆ ಹೇಳೋದೇ ಬೇಕಿಲ್ಲ. ಚಿತ್ರಾನ್ನಕ್ಕೆ, ಅವಲಕ್ಕಿಗೆ, ಉಪ್ಪಿಟ್ಟಿಗೆ, ಪ್ರತಿಯೊಂದಕ್ಕೂ ಈರುಳ್ಳಿ ಹಾಕ್ತೀರಾ. ಕೆಲವ್ರಿಗೆ ದುರಭ್ಯಾಸ ಏನು ಮಾಡ್ತಾರೆ, ಕೆಲವು ಮಕ್ಕಳು ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಬರೀ ಮಿಕ್ಕಿ ತಿಂತಿರ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ಹೇಳಿ, ತಂದೆ ತಾಯಿಗಳು ನೀವು ಯಥೇಚ್ಛವಾಗಿ ಬಳಸಿ, ನಿಮ್ಮ ನೋಡೇ ಮಕ್ಕಳು ಕೂಡ ಅದೇ ಪ್ರಾಕ್ಟೀಸ್ ಮಾಡೋದು. ಹಾಗಾಗಿ ಯಾವುದೇ ತರಕಾರಿಗಳು ಯಾವುದೇ ಹಾಕಿದ್ದಾಗ ಆ ಒಂದು
ಊಟದಲ್ಲಿ ಆಗಿರ್ಬೋದು, ಸಾಂಬಾರಲ್ಲಿ ಹಾಕಿದಾಗ ಅದನ್ನು ಸೈಡಿಗೆ ಇಡಬಾರ್ದು, ಅದನ್ನೆಲ್ಲ ಸೇರಿಸಿ ತಿನ್ನಬೇಕು ಅಂತ ಹಾಕಿದ್ನಲ್ವ, ಅದನ್ನು ರೆಗ್ಯುಲರ್ ಉಪಯೋಗಿಸ್ಕೊಳ್ಳಿ. ಈರುಳ್ಳಿನ ಜೊತೆಗೆ ನಿಮ್ಗೆ ಗೊತ್ತಂಗೆ ಸಲಾಡ್ ಥರ ಉಪಯೋಗಿಸ್ಬೋದು, ಊಟ ನೆಂಚ್ಕೊಂಡು ತಿನ್ನೋಕ್ಕೆ ಉಪಯೋಗಿಸ್ಬೋದು ಈರುಳ್ಳಿನ. ಮಧ್ಯಾಹ್ನದ ನಮ್ಮ ಮನೇಲಿ ಈರುಳ್ಳಿ ತಿನ್ನೋಕ್ಕೆ ಬೇಡ, ಯಾಕಂದ್ರೆ ಬಾಯಿ ವಾಸನೆ ಬರುತ್ತೆ ಅಂತ. ನೈಟ್ ಆರಾಮಾಗಿ ಉಪಯೋಗಿಸ್ಕೋಬೋದು. ಸೊ ಈರುಳ್ಳಿಯನ್ನು ನೀವು ಯಥೇಚ್ಛವಾಗಿ ಬಳಸೋದ್ರಿಂದ ಎಷ್ಟೊಂದು ಅನುಕೂಲಗಳಿದೆ. ಸೊ ಈರುಳ್ಳಿ ಕೂಡ ನಿಮ್ಮ ಒಂದು ಆರೋಗ್ಯವರ್ಧಕ ಆಹಾರ ಪದಾರ್ಥದಲ್ಲಿ ಎರಡು ಮಾತಿಲ್ಲ, ಈರುಳ್ಳಿ ಕೂಡ ತಾವು ರೆಗ್ಯುಲರ್ ಉಪಯೋಗಿಸ್ಬೋದು. ಇದು ಹನಿ, ಜೇನುತುಪ್ಪ ಅಂತ ಹೇಳ್ತೀವಲ್ವಾ. ಸೊ ಜೇನುತುಪ್ಪ ನಿಮ್ಗೆ ಗೊತ್ತಂಗೆ ನ್ಯಾಚುರಲ್ ಸ್ವೀಟ್ನರ್. ಆ್ಯಕ್ಚುಲಿ ಡಯಾಬಿಟಿಸ್ ಪೇಷಂಟ್ಸಿವ್ರಿಗೆ ನೀವು ನ್ಯಾಚುರಲ್ ಸ್ವೀಟ್ನರ್ಗೆ ಜೇನು ತುಪ್ಪನ ಉಪಯೋಗಿಸ್ಬೋದು ಅಂತ ಹೇಳ್ತೀನಿ. ಅದು ಅತಿ ಆದರೆ ಅಮೃತನ ವಿಷಯ, ಅದು ಜಾಸ್ತಿ ಉಪಯೋಗಿಸೋಂಗಿಲ್ಲ, ಲಿಮಿಟಲ್ಲಿ ಅದ್ರಲ್ಲಿ ಬೇಸಿಕ್ ಇಂಡೆಕ್ಸ್ ನೋಡಿದ್ರೆ ನಾರ್ಮಲ್ ಡೈರೆಕ್ಟ್ ಶುಗರ್ಗಿಂತ ಎಷ್ಟೊಂದು ಕಡಿಮೆ ಇದೆ. ಸೊ ಹಾಗಾಗಿ ನೀವು ಹನಿಯನ್ನು ಈವನ್ ಶುಗರ್ ಇರೋರು ಕೂಡ ಬಳಸ್ಬೋದು. ಅಫ್ಕೋರ್ಸ್ ಕಂಟ್ರೋಲ್ ಬಳಸಬೇಕು. ಅದರಲ್ಲೂ ಕೂಡ ಇಟ್ ಹ್ಯಾಸ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ ಕೂಡ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಯಥೇಚ್ಛವಾಗಿದೆ. ಹಾಗಾಗಿ ಜೇನುತುಪ್ಪ ಕೂಡ ಎಸ್ಪೆಷಲಿ ಖಾಲಿ ಹೊಟ್ಟೆಲಿ ಒಂದು ಬಿಸಿನೀರಲ್ಲಿ 1 ಚಮಚ 2 ಚಮಚ ಜೇನುತುಪ್ಪ ಬೆರೆಸ್ಕೊಂಡು ಕೂಡ ಇದು ಭಾಳ ಒಳ್ಳೆಯದು. ಅದನ್ನು ನಾನು ನನ್ನ ಫ್ರೆಂಡ್ಸ್ ಭಾಳ ಕೂರ್ಗಲ್ಲಿದ್ದಾರೆ, ಅವ್ರ ಕಡೆಯಿಂದ ಯಥೇಚ್ಛವಾಗಿ ತೋರಿಸ್ಕೊತಾ ಇರ್ತೀನಿ. ಎಸ್ಪೆಷಲಿ ನೀವು ಕಂಪ್ನಿಲಿ ತೊಗೊಳ್ಳುವಾಗ ನೀವು ಗಮನಿಸಬೇಕು, ಅದಕ್ಕೆಲ್ಲ ಬೇರೆ ಆ್ಯಡ್ ಮಾಡಿ ಅದರ ಒರಿಜಿನಾಲಿಟಿ ತೆಗೆದುಬಿಟ್ಟಿರ್ತಾರೆ. ಸೊ ಒರಿಜಿನಲ್ಲು ನಿಮ್ಗೆ ಗೊತ್ತಿರೋಂಗೆ ನಮ್ಮ ಕೂರ್ಗಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಹಾಗಾಗಿ ಆ ಥರ ಒರಿಜಿನಲ್ ಜೇನುತುಪ್ಪನ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗಲಿಕ್ಕೆ ಭಾಳ ಸಹಾಯದ. ಹಾಗಾಗಿ ಜೇನುತುಪ್ಪನ ತಾವು ಖಂಡಿತವಾಗಿ ಯಥೇಚ್ಛವಾಗಿ ಬಳಸ್ಬೋದು. ಅಂದರೆ 9ನೇದು ಸಿನ್ನಮನ್ ಅಂತ ಹೇಳಿ ದಾಲ್ಚಿನ್ನಿ, ಚಕ್ಕೆ, ಲವಂಗ, ಮೊಗ್ಗು ಅಂತ ಹೇಳ್ತೀವಲ್ಲ, ಇವುಗಳೆಲ್ಲ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಇದೆ, ಬ್ರೈನ್ ಕೂಡ ಫಂಕ್ಷನ್ಸ್ ಇಂಪ್ರೂವ್ ಮಾಡ್ತಾರೆ ಅಂತ ಹೇಳ್ತಾ ಗೆಳೆಯರೆ. ಸೊ ಹಾಗೆ ನಿಮ್ಗೆ ಗೊತ್ತಿದೆ, ನಮ್ಮ ಪುರಾತನ ಕಾಲದಿಂದಲೂ ನಾವು ನಮ್ಮ ಈ ರೀತಿಯ ಸಾಂಬಾರು ಪದಾರ್ಥಗಳನ್ನ ಯಥೇಚ್ಛವಾಗಿ ಬಳಸ್ಕೊಂಡು ಪಲಾವ್ಗಳಲ್ಲಿ ಹಾಕ್ತೀವಿ, ಮತ್ತು ವೆರೈಟಿ ಪೌಡ್ರ್ಗಳಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಂಬಾರು ಪೌಡ್ರೆಲ್ಲ ಇವನ್ನೆಲ್ಲ ಬಳಸೇ ಇರ್ತಾರೆ. ಸೊ ಈ ರೀತಿಯ ದಾಲ್ಚಿನ್ನಿ ಅವೆಲ್ಲ ಉಪಯೋಗಿಸಿದ್ರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅದ್ರಲ್ಲಿ ಚೆನ್ನಾಗಿರುತ್ತೆ, ನಿಮ್ಮ ಬಾಡಿ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ. ಸೊ ಹಾಗೆ ಈ ರೀತಿಯ ಆಹಾರ ಪದಾರ್ಥಗಳನ್ನ ರೆಗ್ಯುಲರಾಗಿ ತಮ್ಮ ಫುಡ್ಡಲ್ಲಿ ಇಟ್ಕೊಳ್ಳಿ. ಸೊ ಯಾರಾದರೂ ಪಲಾವಲ್ಲಿ ಹಾಕಿರ್ತಾರೆ ದಾಲ್ಚಿನ್ನಿ, ಚಕ್ಕೆ, ಲವಂಗ, ಸೈಡಲ್ಲಿ ಇಟ್ಬಿಡಿ, ಸೊ ಜೊತೆಗೆ ಸೇರಿಸ್ಕೊಂಡು ತಿನ್ಬಿಡಿ. ಸ್ವಲ್ಪ ಒಗ್ಗರಣೆ ಅನಿಸುತ್ತೆ, ಬಟ್ ಆರೋಗ್ಯಕ್ಕೆ ಒಳ್ಳೆಯದು. ನೆನ್ಪಿಟ್ಕೊಳ್ಳಿ ಗೆಳೆಯರೆ, ನಿಮ್ಮ ನಾಲ್ಗೆಗೆ ಯಾವ್ದು ರುಚಿ ಇರುತ್ತೆ ಅದು ಹೊಟ್ಟೆಗೆ ಅಷ್ಟು ಒಳ್ಳೆಯದಲ್ಲ. ನಾಲ್ಗೆ ಸ್ವಲ್ಪ ಒಗ್ಗರೆ ಇರುತ್ತೆ, ಆದರೆ ಹೊಟ್ಟೆಗೆ ಒಳ್ಳೆಯದು ಅಲ್ವಾ. ಸೊ ಆ ರೀತಿಯ ಆಹಾರ ಪದಾರ್ಥನ ನೀವು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಬಳಸಬೇಕೇ ಹೊರತು ರುಚಿಗೋಸ್ಕರ ಬಳಸೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಹಿ ಇದ್ದರೂ, ಸ್ವಲ್ಪ ಘಾಟಿದ್ರು, ಸ್ವಲ್ಪ ಒಗ್ಗರೆ ಅನಿಸಿದ್ರು ಯೋಚನೆ ಮಾಡಿಬಿಡಿ. ನಿಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದನ್ನು ಖಂಡಿತ ನಿಮ್ಮ ರುಟೀನ್ ಫುಡ್ಡಲ್ಲಿ ಖಂಡಿತ ಅಳವಡಿಸ್ಕೊಂಡು. ಇದು ಲಾಸ್ಟ್ ಬಟ್ ಲೀಸ್ಟ್ ಅಂತೀವಲ್ಲ, ಆಲಿವ್ ಆಯಿಲ್ ಯಥೇಚ್ಛವಾಗಿ ಆ್ಯಂಟಿ ಇನ್ಫ್ಲಮೇಟರಿ ಇದೆ, ಎಸ್ಪೆಷಲಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ. ಅದು ಬ್ಲಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇದೆ. ಸೊ ಹಾಗಾಗಿ ಆಲಿವ್ ಆಯಿಲ್ನ ಯಥೇಚ್ಛವಾಗಿ, ಎಸ್ಪೆಷಲಿ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಅಂತ ಹೇಳಿದ್ರೆ, ಎಸ್ಪೆಷಲಿ ಏನಕ್ಕೆ ಗೆಳೆಯರು ಅಂತಂದರೆ ಅದರಲ್ಲಿ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಸೊ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಯಥೇಚ್ಛವಾಗಿರೋದ್ರಿಂದ ಅದು ನಿಮಗೆ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾರ್ಟ್ಗೆ ಭಾಳ ಅತ್ಯುತ್ತಮವಾದ ಆಹಾರ ಪದಾರ್ಥ ಆಲಿವ್ ಆಯಿಲ್. ಸೊ ಈ ರೀತಿ ಆಲಿವ್ ಆಯಿಲ್ನ ಉಪಯೋಗಿಸಿದ್ರೆ ನಿಮ್ಮ ಆರೋಗ್ಯಕ್ಕೂ ವೃದ್ಧಿ ಆಗುತ್ತೆ, ಜೊತೆಗೆ ಎಸ್ಪೆಷಲಿ ಹಾರ್ಟ್ಗೆ ಕೂಡ ಭಾಳ ಅನುಕೂಲ ಆಗುತ್ತೆ. ಸೊ ಗೆಳೆಯರೆ, ಈ 10 ಆಹಾರ ಪದಾರ್ಥ ನೋಡಿದ್ರಲ್ಲ, ಮ್ಯಾನ್ ಈಸ್ ವಾಟ್ ಹಿ ಹೀಟ್ಸ್ ಅಂತ. ನೀವೇನು ಆಹಾರ ಪದಾರ್ಥ ತಿಂತಲ್ಲ ಅದರ ಮೇಲೆ ನಿಮ್ಮ ದೇಹ, ನಿಮ್ಮ ಆರೋಗ್ಯ, ನಿಮ್ಮ ಏನಿದೆ ಅದೆಲ್ಲ ಕೌಂಟ್ ಆಗೋದಲ್ವಾ. ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಈ ರೀತಿ ಒಂದು 10 ಉತ್ತಮವಾದ ನಾನು ಆಹಾರ ಪದಾರ್ಥಗಳನ್ನ ತಮಗೆ ಸಜೆಸ್ಟ್ ಮಾಡಿದ್ದೀನಿ. ಇದು ಬಿಟ್ಟು ತಮಗೂ ಎಷ್ಟೊಂದು ಆಹಾರ ಪದಾರ್ಥಗಳಿದೆ. ಸೊ ಹಾಗೆ ಅದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ಆರೋಗ್ಯವೇ ಭಾಗ್ಯ. ಯಾರು ಒಳ್ಳೆ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡು, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಆಹಾರ ಪದಾರ್ಥವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದು ಮೆಡಿಸಿನ್ಸ್ ಥರ ಉಪಯೋಗಿಸ್ಕೊಂಡ್ರೆ ಮುಂದೆ ಫ್ಯೂಚರಲ್ಲಿ 60 ವರ್ಷ 70 ವರ್ಷ ಆದಾಗ BP ಗೆ, ಶುಗರ್ಗೆ, ಹಾರ್ಟ್ಗೆ ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯೂಸ್ ಯುವರ್ ಫುಡ್ ಆ್ಯಸ್ ಯುವರ್ ಮೆಡಿಸಿನ್. ಅವಾಗೇನತ್ತೆ, ನೀವು ಕೊನೆಗಾಲದಲ್ಲಿ ಇದರ ಮೆಡಿಸಿನ್ನೇ ಫುಡ್ಡಾಗಿ ತಿನ್ನಬೇಕಾಗತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ನಿಮ್ಮ ಏನು ಆಹಾರ ಪದಾರ್ಥ ತಿಂತಿರಲ್ಲ ಅದನ್ನು ರೆಗ್ಯುಲರಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಯಥೇಚ್ಛವಾಗಿ ಆರೋಗ್ಯವಂತ ಆಹಾರ ಪದಾರ್ಥಗಳನ್ನೇ ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳಿ. ಎಲ್ಲ ಆರೋಗ್ಯವಂತರಾಗಿರೋಣ, ಖುಷಿಯಾಗಿರೋಣ, ಸಂತೋಷವಾಗಿರೋಣ. ಆಲ್ ದ ಬೆಸ್ಟ್.